ಹುಬ್ಬಳ್ಳಿಯ ಮಾರ್ಕ್ ಕಾರ್ಯಕ್ರಮದ ವೇದಿಕೆ ಮೇಲೆ ಹೇಳಿದ ತಮ್ಮ ಹೇಳಿಕೆಗೆ ನಟ ಕಿಚ್ಚ ಸುದೀಪ್ ಸ್ಪಷ್ಟನೆ ಕೊಟ್ಟಿದ್ದಾರೆ. TV5 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿ ಕಾಂಟ್ರವರ್ಸಿಗಳಿಗೆ ಕ್ಲಾರಿಟಿ ಕೊಟ್ಟು ಪೈರಸಿ ವಿರುದ್ಧ ಸಿಡಿಮಿಡಿಗೊಂಡಿದ್ದಾರೆ. ಹುಬ್ಬಳ್ಳಿಯ ಹೇಳಿಕೆ ಬಗ್ಗೆ ಸಾಕಷ್ಟು ವಿವಾದಗಳು ಸೃಷ್ಟಿಯಾಗುತ್ತಿರುವ ಬೆನ್ನಲ್ಲೇ ನಾನು ಆ ವ್ಯಕ್ತಿ ಬಗ್ಗೆ ಹೇಳಿಯೇ ಇಲ್ಲ ಅಂತ ಸುದೀಪ್ ಹೇಳಿದ್ದಾರೆ. ಇನ್ನು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹೇಳಿಕೆ ಬಗ್ಗೆ ಮಾತನಾಡಿ ಆ ಹೆಣ್ಣು ಮಗಳು ಕೂಡ ನನ್ನ ಹೆಸರು ಹೇಳಿಲ್ಲ, ನಾನು ಮಾತನಾಡಿದ್ದು ಪೈರಸಿ ಮಾಡುವವರ ವಿರುದ್ಧ ಎಂದಿದ್ದಾರೆ. ಇನ್ನು ಪೈಲ್ವಾನ್ ಸಿನಿಮಾಗೂ ಇದೇ ರೀತಿ ಆಯಿತು. ಆಗ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾಗ ಆರೋಪಿಗಳು ಆ ವ್ಯಕ್ತಿ ಹೆಸರು ಹೇಳಿದ್ರು. ಆಗಲೂ ಕೂಡ ಕರುಣೆಯಿಂದ ಬಿಟ್ವಿ. ಆದರೆ ಈ ಬಾರಿ ಇಂಟೆಲಿಜೆನ್ಸ್ ರಿಪೋರ್ಟ್ ಬಂತು, ಪೈರಸಿ ಮಾಡಲು ದೊಡ್ಡ ಪಡೆ ಸಿದ್ಧ ಆಗಿತ್ತು. ಪೈಲ್ವಾನ್ ಸಿನಿಮಾ ವೇಳೆ ಸುಮ್ಮನಾಗಿದ್ದೆ, ಆದರೆ ಈ ಬಾರಿ ಸುಮ್ಮನಿರೋದಿಲ್ಲ. ಇದೇ ವಿಚಾರವನ್ನು ನಾನು ವೇದಿಕೆ ಮೇಲೆ ಮಾತನಾಡಿದ್ದು ಅಂತ TV5ಗೆ ನಟ ಸುದೀಪ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಫ್ಯಾನ್ಸ್ ವಾರ್ಗೆ ತೆರೆ ಎಳೆದಿದ್ದಾರೆ. ನಮ್ಮ ಹೆಸರು ತೊಗೊಂಡಿಲ್ಲ ಅಂದಾಗ ಅವ್ರ ಪಾಪ ಯಾರ ಬಗ್ಗೆ ಮಾತಾಡಿದಾರೋ ನನಗೆ ಗೊತ್ತಿಲ್ಲ. ನಾನು ಮಾತಾಡೋದು ತಪ್ಪಾಗ್ಬಿಡುತ್ತೆ. ನಾವು ಮಾತಾಡಿದ್ದು ಪೈರಸಿ ಬಗ್ಗೆ ನೀಟಾಗಿ ಹೇಳಿದ್ವಿ, ಅದಕ್ಕೆ ಹೇಳಿದ್ವಿ. ನಾನು ಇನ್ನೊಂದು ಅದರಲ್ಲಿ ಸ್ಪಷ್ಟತೆಗೆ ಹೇಳಿದ್ದೀನಿ, 25ಕ್ಕೆ ಒಂದು ಬರುತ್ತೆ ಅಂದಮೇಲೆ ಯುದ್ಧಕ್ಕೂ ರೆಡಿ ಆಗಿದ್ದೀನಿ ನಾವು ಅಂತ. ಕರೆಕ್ಟಾ? ಇದು ನಾನು ಅದನ್ನು ಕರೆಕ್ಟಾಗಿ ನೀಟಾಗಿ ಹೇಳಿದ್ದೀನಿ. ನಾನು ಪೈಲ್ವಾನಿಂದ ಸೈಲೆಂಟ್ ಆಗಿದ್ದೀನಿ. ಪೈರಸಿ ಬಂದಾಗಿಂದನೂ ಏನಾದ್ರೂ ಆಯ್ತು, ಹೋಗ್ಲಿ ಬಿಡಿ ಹೋಗ್ಲಿ ಬಿಡಿ ಹೋಗ್ಲಿ ಬಿಡಿ ಹೋಗ್ಲಿ ಬಿಡಿ, ಆ ಹೋಗ್ಲಿ ಬಿಡಿ ಅನ್ನೋದೇ ವೀಕ್ನೆಸ್ಸಾಗಿ ಕಾಣಿಸ್ತಾ ಇದೆ. ನನಗೆ ಅರ್ಥ ಆಗಿಲ್ಲ. ಹಾಗಂತ ಏನೋ ಗನ್ ಹಿಡ್ಕೊಂಡು ಎಳಿತಾ ಇಲ್ಲ. ಏನು ರೆಡಿ ಮಾಡಬೇಕು ಲೀಗಲಿ ನಾನು ಮಾಡ್ತೀನಿ, ಯಾರ ಮೇಲೆ ಹೋಗ್ಬೇಕು ನಾನು ಹೋಗ್ತೀನಿ. ಹಿಡ್ದಂಗೂ ಈ ಸತಿ ಮರ್ಸಿಲೆಸ್ ಪನಿಷ್ಮೆಂಟ್ಸಿಗೂ ನಾವು ರೆಡಿ ಮಾಡ್ತೀವಿ ಸರ್. ಇಷ್ಟಂತೂ ನನ್ನ ಸಿನಿಮಾ ಪ್ರೊಟೆಕ್ಷನ್ ರೆಡಿ ಇದೆ ಇದಕ್ಕೆ. ಅಂದರೆ ಸರ್ ಹೌದು ಸರ್, ಈಗ ನಾವೊಂದು ಟೀಮ್ ಸೆಟ್ ಮಾಡ್ತೀವಿ, ದೊಡ್ಡ ಮಟ್ಟಿಗೆ ಮಾಡ್ತೀವಿ. ಆ್ಯಂಡ್ ಏನಾಗಿದೆ, ಇವಾಗ ನಾವು ಯಾರನ್ನೇ ಹಿಡಿದ್ರು ಸರ್ ಅದು ನಿಮ್ಮ ತನಕ ಬಂದೇ ಬರುತ್ತೆ. ಕರೆಕ್ಟ್? ನಾನು ಹೇಳೋದು ಗೊತ್ತಾಗಲಿಲ್ಲ. ಲಾಸ್ಟ್ ಟೈಮು ನಾವು ಒಂದು ಮರ್ಸಿಫುಲ್ ಆಗಿ ಹೋಗಿದ್ದು, ಆಯಿತು ಬಿಡಿ. ಬಟ್ ಈ ಸತಿ ಆ ದೊಡ್ಡ ಮಟ್ಟಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಬಂದಾಗ ನಾವು ಇಳಿಲೇಬೇಕಾಗುತ್ತಲ್ಲ. ಎಷ್ಟು ದೊಡ್ಡ ಮಟ್ಟದ ಪ್ಲಾನ್ ಅಂದರೆ ಯಾವ ಥರ? ದೊಡ್ಡದೇ ಮೂವಿಗೆ ಡಿಸ್ಟರ್ಬ್ ಮಾಡಬೇಕು, ನಿಮ್ಮ ಮೂವಿಗೆ ಪೈರಸಿಲ್ ಸಿಗುವಂತ ಆಗಬೇಕು. ಈಗ ಲೆಟ್ ಮಿ ಟೆಲ್ ಯು ಸರ್, ಲೆಟ್ ಮಿ ಡೈಲ್ಯೂಟ್ ಇಟ್. ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ದಿಸ್. ನಾನು ಇದ್ರ ಬಗ್ಗೆ ಮಾತಾಡೋಕೆ ಹೋಗಲ್ಲ. ಕಾರಣ ಏನಂತಂದ್ರೆ ನಾನು ಏನು ಮಾಡ್ತಾ ಇದ್ದೀನಿ ನಾನು ಹೇಳೋಕೆ ಹೋಗಲ್ಲ. ಓಕೆ, ತಪ್ಪಾಗುತ್ತೆ. ಅದು ನನ್ನ ಪಾಡಿಗೆ ನನಗೆ ಬಿಟ್ಬಿಡಿ. ಕಾರಣ ಏನಂದ್ರೆ ಏನು ಮಾಡಬೇಕು ನಾನು ಮಾಡಬೇಕು ಅಂದ್ರೆ ನಾನು ಅದ್ರ ಬಗ್ಗೆ ಮಾಹಿತಿ ಕೊಡ್ಕೊಂಡು ಕೂರೋಕ್ಕಾಗಲ್ಲ. ಇಂಥವ್ರು ಅಂತ ಅವ್ರನ್ನ ಮಲಗಿದವ್ರನ್ನ ಎಬ್ಸೋಕ್ಕಾಗಲ್ಲ. ಇಲ್ಲಿ ಇನ್ನೊಂದು ಏನಂದರೆ, ಸೆಕೆಂಡ್ಲಿ ಇನ್ನೊಂದು, ಯಾರೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಕ್ಕೆ ನಾನು ಉತ್ತರ ಕೊಡೋಕ್ಕಾಗಲ್ಲ ರಮಕಾಂತ್ ಅವರೇ. ಫಸ್ಟ್ ಆಫ್ ಆಲ್ ನಮ್ಮ ಎಜೆಂಡಾದಲ್ಲೇ ಇಲ್ಲ. ಯು ಸ್ಟಾರ್ಟೆಡ್ ಫಸ್ಟ್. ಎಸ್, ಈಗ ಓಕೆ, ನಾನು ಎಲ್ಲೋ ಇದ್ದೀನಿ, ನಿಮ್ಮ ಬಗ್ಗೆ ಅಂತ ನೀವು ಯಾಕೆ ಅನ್ಕೋತಾ ಇದ್ದೀರಿ? ಈಗ ಇಲ್ಲಿಂದ 1 ನಿಮಿಷ ರಮಕಾಂತ್ ಬರ್ತೀನಿ ಅಂತ ಆ ಬಾಗಿಲಿಂದ ಹೊರಗಡೆ ಹೋಗ್ತೀನಿ. ನಾನು ಯಾವುದೋ ಒಬ್ಬರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅನ್ಕೊಳ್ಳೋಣ. ಬರೋಷ್ಟರೊಳಗೆ ಇಲ್ಲ ನನ್ನ ಬಗ್ಗೆನೇ ಅಂತ ನೀವು ಅಂದರೆ ನಾನೇನು ಮಾಡ್ಬೇಕು ಹೇಳಿ? ನಾನು ವಾಪಸ್ ನಿಮ್ಮದೇ ನಾನು ಏನು ಮಾಡ್ಬೇಕು ಹೇಳಿ? ನಾನು ಇದಕ್ಕೆ ಉತ್ತರ ಕೊಡ್ಕೊಳ್ಳೋಕ್ಕೆ ಐ ಆಮ್ ನಾಟ್ ಟು ಸ್ಮಾಲ್ ಲೈಕ್ ದಟ್ ಟು ಟಾಕ್ ಅಬೌಟ್ ಆಲ್ ದಟ್. ಸೆಕೆಂಡ್ಲಿ ಹಿಯರ್ ಮಿ ಔಟ್. ಸೆಕೆಂಡ್ಲಿ ಎನಿ ಟೈಮ್ ಇವಾಗ ಇದಕ್ಕೆ ಉತ್ತರ ಕೊಡಬೇಕು ಅಂದರೆ ನಾನು ಯಾರದೇ ಬಗ್ಗೆ ಬಂದಾಗ ಇವತ್ತವರೆಗೆ ನಾನು ಯಾರ ಬಗ್ಗೆ ಕೆಟ್ಟದಾಗ ಮಾತಾಡಿಲ್ಲ. ಯಾವ ಸಂದರ್ಭದಲ್ಲಿ ಯಾರನ್ನು ಕೆಳಗಾಕಿಲ್ಲ, ಯಾವ ಸಂದರ್ಭ. ಆ್ಯಂಡ್ ಇದೆಲ್ಲ ನಾನು ಮಾತಾಡ್ತಾ ಕೂತ್ರೆ ನನ್ನ ಬಗ್ಗೆ ನನಗೆ ಇದು ಅನಿಸುತ್ತೆ. ಯಾಕಂದರೆ ಆ ಮಟ್ಟದಲ್ಲೂ ಇಲ್ಲ ನಾನು ಎಲ್ರಿಗೂ ಕನ್ವಿನ್ಸ್ ಮಾಡ್ಕೊಂಡು ಕೂತ್ಕೊಳ್ಳೋಷ್ಟು. ನನಗೆ ಗೊತ್ತಿರೋದೇನೆಂದ್ರೆ ನಂದೊಂದು ಸಿನಿಮಾ ನನಗೆ ಕಾಪಾಡ್ಕೋಬೇಕು. ನಾನು ಅಲ್ಲಿದ್ದೀನಿ. ಈಗ ನಾನು ಎಲ್ಗೋ ಹೇಳ್ತಾ ಇದ್ದೀನಿ, ಚಿತ್ರರಂಗದಲ್ಲಿ ಎಷ್ಟು ಜನ ಇದ್ದಾರೆ ಎಲ್ಲರೂ ಹಿಂಗೆ ರಿಯಾಕ್ಟ್ ಮಾಡಿದ್ರಾ? ನೀವು ಹೇಳಿ. ಈಗ ನಾನು ಹೇಳಿದ್ದು ಆ ಮಟ್ಟಿಗೆ ಇಂಡೈರೆಕ್ಟ್ ಹಾಕಂದರೆ ಯಾರ್ಯಾರು ಮಾಡಬೇಕಿದ್ದಾರೆ. ನಾನು ಇವಾಗ ಎಲ್ಲರೂ ಯಾಕೆ ಸೈಲೆಂಟ್ ಆಗಿರ್ತಾರೆ ಅಂದರೆ ಎಲ್ಲರೂ ಚೆನ್ನಾಗಿದ್ದೀವಿ ನಾವು. ಗೊತ್ತಾಯ್ತಾ ನಿಮಗೆ? ಒಬ್ಬ ವ್ಯಕ್ತಿನ ಒಂದ್ಸತಿ ಅರ್ಥ ಮಾಡ್ಕೊಬೇಕು, ಪದೇ ಅರ್ಥ ಮಾಡ್ಕೊಳಕ್ಕಾಗಲ್ಲ. ನೀವು ಯಾರು ಆ ವ್ಯಕ್ತಿ? ನಾನೇ. ಓಕೆ, ಈಗ ನೀವು ನಾನು ಏನು ಅಂತ ಗೊತ್ತಿದ್ರೆ ನೀವೇ ಒಂದು ಹೇಳಿದ್ರಿ, ಸುದೀಪ್ ಆ ಮಟ್ಟಿಗೆ ಹೋಗೋರಲ್ಲ. ಇದು ನೀವು ನನ್ನ ಅರ್ಥ ಮಾಡ್ಕೊಂಡಿರೋ ರೀತಿ ಹೇಳಿದ್ದೀನಿ. ಅಂದರೆ ಇವಾಗ ನನ್ನ ಸಿನಿಮಾದಲ್ಲಿ ಎಷ್ಟೋ ಜನ ಇದ್ದಾರೆ, ಎಷ್ಟೋ ಜನದ ದುಡ್ಡಿದೆ. ನೀವು ಅದನ್ನು ಆ ಮಟ್ಟಿಗೆ ಇವಾಗ ಸಿಂಪಲ್ ಪೈರಸಿ ಅಂತ ಬರೋದಕ್ಕೂ ಸರ್ ಒಂದೇನೋ ಒಂದು ಮಾಡ್ತಾ ಇದ್ದಾರೆ ಈ ಥರ ಅದು ಬರ್ತಾರೋ ಸೋರ್ಸಸ್ಸು ದೊಡ್ಡ ಸ್ಟ್ರಾಂಗ್ ಲೀಗಲ್ ಸೋರ್ಸಸ್ ಅವು. ಯಾವುದೋ ಏರಿಯಾದಿಂದ ಬಂದಿರೋ ಫೋನ್ ಕಾಲಲ್ಲ ಅವು. ಹಾಗಿರಬೇಕಾದ್ರೆ ವಾಟ್ ಐ ಹ್ಯಾವ್ ಟು ಡೂ ಐ ಆಮ್ ಡೂಯಿಂಗ್ ಸರ್. ಐ ವಿಲ್ ನಾಟ್ ಇವನ್ ಗೆಟ್ ಇನ್ ಟು ದಟ್ ಬಿಕಾಸ್ ಐ ಹ್ಯಾವ್ ಟು ಪ್ರೊಟೆಕ್ಟ್ ಮೈ ಫಿಲ್ಮ್. ಕರೆಕ್ಟ್? ಆನ್ ದ ಅದರ್ ಹ್ಯಾಂಡ್ ನನಗೆ ಗೊತ್ತಾಗಿದೆ ಅನ್ನೋದು ಗೊತ್ತಾಗಬೇಕಿತ್ತು, ತಲುಪಿಸಿದೆ. ಗಾಟ್ ಇಟ್. ಈಗ ನಾನು ಯಾವುದೋ ರೂಟಲ್ಲಿದ್ದೀನಿ ಸರ್. ನಾನು ಮಾತಾಡ್ತಾ ನಾನು ಯಾರ್ದಾರ ಹೆಸರು ತೊಗೊಳ್ಳೋಣ ಇಲ್ಲ, ಯಾರಿಗಾರ ಹಿಂಟ್ ಮಾಡೋಣ ಸರ್. ಇನ್ನೊಂದು ಹೇಳ್ತೀನಿ ಕೇಳಿ, ಹಂಗೆ ಮಾಡಲೇಬೇಕು ಅಂದರೆ ನಾನು ಇಂಡೈರೆಕ್ಟಾಗಿ ಬರೋಕ್ಕಾಗುತ್ತೆ. ಯಾರೋ ಒಬ್ಬರಿಗೆ ಪರ್ಟಿಕ್ಯುಲರ್ ಮೆಸೇಜ್ ಕೊಡಬೇಕು ಅಂದರೆ ಕರೆಕ್ಟ್ ನಾನೇ ಕೊಡಲಿ. ನಾನು ಕೊಡಬೇಕಾಗಿರೋ ವ್ಯಕ್ತಿಗಳು ನಾನು ಅದು ಒಂದು ಇಲ್ಲಿಂದ ನಿಂತ್ಕೊಂಡು ಸೌಂಡ್ ಮಾಡುತ್ತೆ ಅಂತಂದರೆ ಬಿಕಾಸ್ ಅದೆಲ್ಲ ನೀವು ಮಾಡ್ತಾ ಇರೋರಿಗೆ ರೆಡಿ ಇರಿ. ನೀವು ಪೈರಸಿ ಮಾಡೋಕ್ಕೆ ಕೊಟ್ಟಿದ್ದೀರಲ್ವ, ಮಾಡಿ. ಕರೆಕ್ಟ್? ಇವಾಗ ಸ್ಪೆಸಿಫಿಕಲಿ ನಾನೇನು ಹೇಳೋಕ್ಕೆ ಹೋಗಲಿಲ್ಲ ಬಿಕಾಸ್ ಐ ಹ್ಯಾಡ್ ಮೈ ಓನ್ ರೆಸ್ಟ್ರಿಕ್ಷನ್ಸ್ ಆ್ಯಂಡ್ ಲಿಮಿಟೇಷನ್ಸ್. ನಾನು ಮಾತಾಡಿದ್ದೀನಿ. ಇದ್ರ ಮೇಲೆ ನನಗೆ ಇದೆಲ್ಲ ನಿಂಗೆ ತಮಾಷೆ ಅನ್ನಿಸ್ತಾ ಇದೆ ಬಿಕಾಸ್ ಯಾರ್ಯಾರು ಈಗ
ಎದುರುಗಡೆ ಯಾರಾದರೂ ಮಾತಾಡಿದಾಗ ಸರ್ ನನ್ನ ಹೆಸರು ತಗೊಂಡ್ರೆ ಅವತ್ತು ವೇದಿಕೆ ಮೇಲೆ ನಲ್ಪಾಡು ನಾನು ಇವರೇ ಕಾರಲ್ಲಿ ಇದ್ದರಿಂದ ಅವ್ರು ಮಾತಾಡಿದ್ವಿ. ನಮ್ಮ 3 ಜನದ ಹೆಸರು ತೊಗೊಂಡ್ರೆ 3 ಜನನೂ ಉತ್ತರ ಕೊಡ್ತೀವಲ್ಲ, ಹಂಗೇನಿದೆ ಸರ್, ಕ್ಲಾರಿಫಿಕೇಶನ್ ಕೊಡೋಣ, ಉತ್ತರನೂ ಕೊಡೋಣ. ಯಾರು ನಮ್ಮ ಬಗ್ಗೆ